ಹಾಯ್ ಫ್ರೆಂಡ್ಸ್, ಶ್ರೀರಾಮುಲು ಅಸಲಿ ಕತೆ ನಿಮಗೆ ಗೊತ್ತಾ? ರೈಲ್ವೆ ಇಲಾಖೆಯ ಸಾಮಾನ್ಯ ನೌಕರನ ಮಗ ಈ ಮಟ್ಟಕ್ಕೆ ಬೆಳೆದಿದ್ದು ಹೇಗೆ? ರೆಡ್ಡಿ ರಾಮುಲು ಗೆಳೆತನ ಶುರುವಾಗಿದ್ದು ಹೇಗೆ? ಕಾಪಿ ಹೊಡೆದು ಪಾಸ್ ಆಗಿದ್ರ ಸಚಿವ ಶ್ರೀರಾಮುಲು? ಲೂನಾ ಬೈಕಲ್ಲಿ ಒಟ್ಟಿಗೆ ಓಡಾಡಿದ್ರ ರೆಡ್ಡಿ ರಾಮುಲು? ಚೀಟಿ ವ್ಯವಹಾರ ನಡೆಸುತ್ತಿದ್ದ ರೆಡ್ಡಿ ಕುಬೇರನಾಗಿದ್ದು ಹೇಗೆ? ರೆಡ್ಡಿ ಬಣ ಬೆಳೆಯುವಲ್ಲಿ ಸುಷ್ಮಾ ಸ್ವರಾಜ್ ಪಾತ್ರವೇನು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಜನನ ಮತ್ತು ಬಾಲ್ಯ. ಫ್ರೆಂಡ್ಸ್, ಶ್ರೀರಾಮುಲು 1971 ಆಗಸ್ಟ್ 8ರಂದು ಬಳ್ಳಾರಿಯಲ್ಲಿ ಜನಿಸಿದ್ರು. ಇವರ ತಂದೆ ತಿಮ್ಮಪ್ಪ ರೈಲ್ವೆ ಇಲಾಖೆಯಲ್ಲಿ ನೌಕರರಾಗಿದ್ರು. ತಾಯಿ ಬಿ ಹೊನ್ನೂರಮ್ಮ ಗೃಹಿಣಿಯಾಗಿದ್ರು. 8 ಮಕ್ಕಳ ಪೈಕಿ ಇವರು 7ನೇಯವರಾಗಿದ್ರು. ಪರಿಶಿಷ್ಟ ವರ್ಗ ಅಂದ್ರೆ ನಾಯಕ ಸಮುದಾಯದಲ್ಲಿ ಜನಿಸಿದ ಇವರು ಓದಿನಲ್ಲಿ ತುಂಬಾ ಹಿಂದಿದ್ರು. ಅವರೇ ಹೇಳಿಕೊಳ್ಳುವ ಪ್ರಕಾರ ಅವರು ಅದೆಷ್ಟೋ ಸಲ ಕಾಪಿ ಹೊಡೆದು ಪಾಸ್ ಆಗಿದ್ದೂ ಇದೆ. ನಾನು ಲಾಸ್ಟ್ ಬೆಂಚ್ ಸ್ಟೂಡೆಂಟ್, ಕಾಪಿ ಹೊಡೆಯೋದ್ರಲ್ಲಿ PhD ಮಾಡಿದ್ದೀನಿ ಅಂತ ಅವರೇ ಹೇಳಿಕೊಂಡಿದ್ದಾರೆ. ಹೀಗೆ ಕಷ್ಟದಲ್ಲಿ ಡಿಗ್ರಿ ಪಾಸ್ ಮಾಡಿಕೊಂಡ ರಾಮುಲು ಸ್ಥಳೀಯ ರಾಜಕೀಯದಲ್ಲಿ ತೊಡಗಿಸಿಕೊಂಡ್ರು. ಇದೇ ಟೈಮಲ್ಲಿ ಬಡವರ ಪರವಾಗಿ ಗೂಂಡಾಗಿರಿ ಮಾಡಿಕೊಂಡು ಕೂಡ ಓಡಾಡಿದ್ರಂತೆ ಶ್ರೀರಾಮುಲು. ಇದೇ ಕಾರಣಕ್ಕೆ 14-15 ಬಾರಿ ಜೈಲಿಗೂ ಹೋಗಿ ಬಂದಿದ್ರಂತೆ. ಆದ್ರೆ ಇಂಥ ರಾಮುಲು ಮುಂದೊಂದು ದಿನ ರಾಜಕೀಯದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳಿತಾರೆ ಅಂತ ಯಾರೂ ಅಂದುಕೊಂಡಿರಲಿಲ್ಲ. ಕಾಂಗ್ರೆಸ್ನಿಂದ ರಾಜಕೀಯಕ್ಕೆ ಎಂಟ್ರಿ. ರೆಡ್ಡಿ ಸ್ನೇಹ, ಒಂದೇ ಬೈಕಲ್ಲಿ ಓಡಾಟ. ಡಿಗ್ರಿ ಮುಗಿಸಿಕೊಂಡು ಸಣ್ಣ ಮಟ್ಟದಲ್ಲಿ ಗೂಂಡಾಗಿರಿ ಮಾಡಿಕೊಂಡು ಓಡಾಡ್ತಿದ್ದ ರಾಮುಲು ಕಾಂಗ್ರೆಸ್ನಲ್ಲಿ ಆಕ್ಟಿವ್ ಆಗಿದ್ರು. 1996ರಲ್ಲಿ ದೇವಿನಗರ ವಾರ್ಡ್ನಲ್ಲಿ ಕಾಂಗ್ರೆಸ್ನಿಂದ ಗೆದ್ದು ಕೌನ್ಸಿಲರ್ ಆದ್ರು. ಅದೇ ಟೈಮಲ್ಲಿ ಬಳ್ಳಾರಿಯಲ್ಲಿ ಜನಾರ್ದನ ರೆಡ್ಡಿ ಎನೋಬಲ್ ಇಂಡಿಯಾ ಅನ್ನೋ ಚೀಟಿ ವ್ಯವಹಾರ ನಡೆಸ್ತಿದ್ರು. ಅದಕ್ಕೆ ಅವರ ಸಹೋದರರು ಸಪೋರ್ಟ್ ಮಾಡ್ತಿದ್ರು. ಇಂಥ ರೆಡ್ಡಿ ಸಹೋದರರಿಗೆ ರಾಜಕೀಯದಲ್ಲಿರೋ ವ್ಯಕ್ತಿಯೊಬ್ಬರ ಸಂಪರ್ಕ ಬೇಕಿತ್ತು. ಆಗ ಅವರಿಗೆ ಸಿಕ್ಕಿದ್ದೇ ಶ್ರೀರಾಮುಲು. ಕೌನ್ಸಿಲರ್ ಆಗಿದ್ದ ರಾಮುಲುಗೆ ಏರಿಯಾದಲ್ಲಿ ಯಾರಾದ್ರೂ ತಿರುಗಿ ಬಿದ್ರೆ ಅಟ್ಟಾಡಿಸಿ ಹೊಡೆದು ಸುಮ್ಮನಾಗಿಸೋ ತಾಕತ್ತು ಕೂಡ ಇತ್ತು. ಹೀಗೆ ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು ನಡುವೆ ಗಾಢ ಸ್ನೇಹವಾಯ್ತು. ಎಷ್ಟರ ಮಟ್ಟಿಗೆ ಅಂದ್ರೆ ಇಬ್ಬರು ಒಂದೇ ಲೂನಾದಲ್ಲಿ ಕುಳಿತು ಚೀಟಿ ದುಡ್ಡು ಕಲೆಕ್ಟ್ ಮಾಡೋಕೆ ಹೋಗ್ತಿದ್ರು. 1998ರಲ್ಲಿ ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದಿಂದ ಶ್ರೀರಾಮುಲು ಬಿಜೆಪಿಯಿಂದ ಎಲೆಕ್ಷನ್ಗೆ ನಿಂತರೂ ವಿನ್ ಆಗ್ಲಿಲ್ಲ. 1999ರಲ್ಲಿ ಕುಲಾಯಿಸಿತು ಅದೃಷ್ಟ. ಬೂಂದಿ ಹುಡುಕುತ್ತಿದ್ದವರ ಬಾಯಿಗೆ ಲಡ್ಡು. ಅದು 1999. ಬಳ್ಳಾರಿ ಲೋಕಸಭೆ ಕ್ಷೇತ್ರದಿಂದ ಸೋನಿಯಾ ಗಾಂಧಿ ಸ್ಪರ್ಧಿಸಿದ್ರು. ಅವರ ವಿರುದ್ಧ ಬಿಜೆಪಿ ಕಣಕ್ಕೆ ಇಳಿಸಿದ್ದು ಸುಷ್ಮಾ ಸ್ವರಾಜ್ರನ್ನು. ಸ್ವಾತಂತ್ರ್ಯ ಬಂದಾಗಿನಿಂದಲೂ ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಬಿಟ್ಟು ಬೇರೆ ಪಕ್ಷ ಗೆದ್ದಿರಲಿಲ್ಲ. ಹೀಗಾಗಿ ಬಳ್ಳಾರಿಯಿಂದ ಕಣಕ್ಕಿಳಿದ ಸುಷ್ಮಾ ಸ್ವರಾಜ್ಗೆ ಸ್ಥಳೀಯ ಮಟ್ಟದಲ್ಲಿ ಕೆಲಸ ಮಾಡೋರು ಬೇಕಿತ್ತು. ಆಗ ಅವರಿಗೆ ಹತ್ತಿರವಾಗಿದ್ದೇ ರೆಡ್ಡಿ ಬ್ರದರ್ಸ್ ಅಂಡ್ ಶ್ರೀರಾಮುಲು. ನಂತರ ಇವರ ಸಂಬಂಧ ಎಷ್ಟರ ಮಟ್ಟಿಗೆ ಬೆಳೆಯಿತು ಅಂದ್ರೆ ತಾಯಿ ಮಕ್ಕಳ ಸಂಬಂಧ ಅನ್ನೋ ರೀತಿ ಕ್ಲೋಸ್ ಆದ್ರು. ಆದ್ರೆ ಸುಷ್ಮಾ ಸ್ವರಾಜ್ ಸೋಲು ಕಂಡ್ರು. ಆದ್ರೂ ವರ್ಷಕ್ಕೊಮ್ಮೆ ಬಳ್ಳಾರಿಗೆ ಬಂದು ಹೋಗ್ತಿದ್ರು ಸುಷ್ಮಾ ಸ್ವರಾಜ್. ನಂತರದಲ್ಲಿ ಅದೇ ಕ್ಷೇತ್ರದಿಂದ ವಿನ್ ಕೂಡ ಆದ್ರು. ಇತ್ತ 2002ರಲ್ಲಿ ಶ್ರೀರಾಮುಲು ಬಳ್ಳಾರಿ ಮುನ್ಸಿಪಾಲಿಟಿ ಎಲೆಕ್ಷನ್ಗೆ ನಿಂತು ವಿನ್ ಆದ್ರು. ಆಗಾಗಲೇ ರೆಡ್ಡಿ ಆಂಧ್ರದ ಗಡಿಯಲ್ಲಿ ಗಣಿಗಾರಿಕೆ ಶುರು ಮಾಡಿದ್ರು. ಅದಕ್ಕೆ ಆಗ ಆಂಧ್ರದ CM ಆಗಿದ್ದ YS ರಾಜಶೇಖರ ರೆಡ್ಡಿ ಸಪೋರ್ಟ್ ಕೂಡ ಇತ್ತು. ಇದರಿಂದ ದುಡ್ಡಿನ ಹೊಳೆ ಹರಿಯೋಕೆ ಶುರುವಾಯಿತು. 2004ರಲ್ಲಿ ರೆಡ್ಡಿ ಬ್ರದರ್ಸ್ ಮತ್ತು ಶ್ರೀರಾಮುಲು ಎಲ್ಲರೂ ಹೋಲ್ಸೇಲ್ ಆಗಿ ವಿನ್ ಆಗಿದ್ರು. 2008ರಲ್ಲಿ ಬಿಜೆಪಿ ಬಹುಮತಕ್ಕೆ ಹತ್ತಿರವಾಗುವಷ್ಟು ಸೀಟುಗಳನ್ನ ಬಾಚಿಕೊಳ್ತು. ಉಳಿದ ಶಾಸಕರನ್ನು ಆಪರೇಷನ್ ಕಮಲದ ಮೂಲಕ ಕಮಲದ ಬುಟ್ಟಿಗೆ ಬೀಳಿಸಿಕೊಂಡಿದ್ದು ಇದೇ ರೆಡ್ಡಿ ಬ್ರದರ್ಸ್. ಯಡಿಯೂರಪ್ಪ CM ಆದ್ರು. ಈ ವೇಳೆ ರೆಡ್ಡಿ ಗುಂಪು ಕೂಡ ವಿವಿಧ ಖಾತೆಗಳನ್ನ ಪಡ್ಕೊಳ್ತು. ಅದರಲ್ಲಿ ಶ್ರೀರಾಮುಲು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವರಾದ್ರು. ರೆಡ್ಡಿ ಬಣ ವರ್ಸಸ್ ಯಡಿಯೂರಪ್ಪ. BSY ಅರೆಸ್ಟ್, ರಾಮುಲು ರಿಸೈನ್. ಸರ್ಕಾರದಲ್ಲಿ ರೆಡ್ಡಿ ಬ್ರದರ್ಸ್ ಕಂಟ್ರೋಲ್ ವಿಪರೀತವಾಗ್ತಿದೆ ಅಂತ ಗೊತ್ತಾದಾಗ ಯಡಿಯೂರಪ್ಪ ರೆಡ್ಡಿ ಬ್ರದರ್ಸ್ ಅನ್ನು ಸೈಡ್ಲೈನ್ ಮಾಡೋಕೆ ಟ್ರೈ ಮಾಡ್ತಿದ್ರು. ಆಗ ರೆಡ್ಡಿ ಬಣ ಫುಲ್ ಬಂಡೇಳ್ತು. ಆ ಬಣದಲ್ಲಿ ಶ್ರೀರಾಮುಲು ಕೂಡ ಇದ್ರು. ಮತ್ತೊಂದ್ ಕಡೆ ಆಂಧ್ರದಲ್ಲಿ YS ರಾಜಶೇಖರ ರೆಡ್ಡಿ ಪ್ರಯಾಣಿಸ್ತಿದ್ದ ಹೆಲಿಕಾಪ್ಟರ್ ಪತನಗೊಂಡು ಸಾವನ್ನಪ್ಪಿದ್ರು. ರೋಸಯ್ಯ ಆಂಧ್ರದ CM ಆದ್ರು. ಅದರ ಬೆನ್ನಲ್ಲೇ ಆಂಧ್ರದಲ್ಲಿ ರೆಡ್ಡಿ ಬ್ರದರ್ಸ್ ನಡೆಸುತ್ತಿದ್ದ ಗಣಿಗಾರಿಕೆ ಮೇಲೆ CBI ತನಿಖೆ ಶುರುವಾಯಿತು.
ಈ ಕಡೆ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅಕ್ರಮ ಗಣಿಗಾರಿಕೆ ಕುರಿತು ವರದಿ ನೀಡಿದ್ರು. ಇದರಲ್ಲಿ ಯಡಿಯೂರಪ್ಪ ಹೆಸರು ಕೇಳಿ ಬಂದಿದ್ರಿಂದ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ನಂತರ ಸಿಎಂ ಆದ ಸದಾನಂದ ಗೌಡ್ರು ರೆಡ್ಡಿ ಬ್ರದರ್ಸ್ ಮತ್ತು ಶ್ರೀರಾಮುಲುರನ್ನು ಸಚಿವ ಸ್ಥಾನದಿಂದ ದೂರ ಇಟ್ರು. ಈ ವೇಳೆ ಶ್ರೀರಾಮುಲು ರಾಜೀನಾಮೆ ನೀಡಿ ಬಿಜೆಪಿ ಸರ್ಕಾರದ ಬುಡವನ್ನೇ ಅಲುಗಾಡಿಸಲು ಯತ್ನಿಸಿದ್ರು. ರೆಡ್ಡಿ ಅರೆಸ್ಟ್, ಬಿಎಸ್ಆರ್ ಉದಯ. 2013ರಲ್ಲಿ ಬಿಜೆಪಿ ಹೀನಾಯ ಸೋಲು. ರೆಡ್ಡಿ ಒಂದ್ ಕಡೆ ಸರ್ಕಾರದ ಬುಡ ಅಲುಗಾಡಿಸಲು ಯತ್ನಿಸ್ತಿದ್ರೆ ಅವರ ಬುಡಕ್ಕೆ ಕೈ ಹಾಕಿತ್ತು ಸಿಬಿಐ. ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ಸಿಬಿಐ ಜನಾರ್ದನ ರೆಡ್ಡಿಯನ್ನ ರಾತ್ರೋರಾತ್ರಿ ಅರೆಸ್ಟ್ ಮಾಡಿ ಹೈದರಾಬಾದ್ಗೆ ಕರ್ಕೊಂಡು ಹೋಗಿತ್ತು. ಈ ನಡುವೆ ಪಕ್ಷ ಬಿಟ್ಟು ಹೊರಬಂದ ರಾಮುಲು ಉಪಚುನಾವಣೆಯಲ್ಲಿ ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದಿಂದ ಪಕ್ಷೇತರರಾಗಿ ಸ್ಪರ್ಧಿಸಿದ್ರು. ವಿನ್ ಕೂಡ ಆದ್ರು. 2013ರ ವಿಧಾನಸಭೆ ಚುನಾವಣೆಯಲ್ಲಿ ಬಿಎಸ್ಆರ್ ಕಾಂಗ್ರೆಸ್ ಅನ್ನೋ ಪಕ್ಷ ಸ್ಥಾಪಿಸಿದ್ರು. ಬಿಎಸ್ಆರ್ ಅಂದ್ರೆ ಬಡವರ, ಶ್ರಮಿಕರ, ರೈತರ ಕಾಂಗ್ರೆಸ್ ಅಂತ ಅರ್ಥ. ಆದ್ರೆ ಈ ಚುನಾವಣೆಯಲ್ಲಿ ಬಿಎಸ್ಆರ್ ಉತ್ತಮ ಪ್ರದರ್ಶನ ಕಾಣಲಿಲ್ಲವಾದ್ರೂ ಬಿಜೆಪಿಗೆ ಹೊಡೆತ ಕೊಡ್ತು. ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಬಿಜೆಪಿಯ ಮತಗಳನ್ನ ತನ್ನ ಕಡೆ ಕೀಳುವಲ್ಲಿ ಯಶಸ್ವಿಯಾಯಿತು. ಮೋದಿ ಹೆಸರಲ್ಲಿ ಒಂದಾದ ಬಿಜೆಪಿ. 2014ರಲ್ಲಿ ಸಂಸದರಾದ ಶ್ರೀರಾಮುಲು. 2014ರಲ್ಲಿ ಶ್ರೀರಾಮುಲು ಅವರ ಬಿಎಸ್ಆರ್, ಯಡಿಯೂರಪ್ಪ ಅವರ ಕೆಜೆಪಿ ಎಲ್ಲವೂ ಬಿಜೆಪಿಯಲ್ಲಿ ಲೀನವಾಯಿತು. ಒಡೆದು 3 ಬಾಗಿಲಾಗಿದ್ದ ಬಿಜೆಪಿ ಒಂದಾಯ್ತು. ಎಲ್ಲರೂ ಕೇಂದ್ರದಲ್ಲಿ ಮೋದಿಯನ್ನು ಅಧಿಕಾರಕ್ಕೆ ತರೋದೇ ನಮ್ಮ ಗುರಿ ಅಂತ ಒಕ್ಕೊರಲಿನಿಂದ ಹೇಳಿದ್ರು. ಹೀಗೆ ಬಿಜೆಪಿ ಸೇರಿದ ಶ್ರೀರಾಮುಲು 2014ರ ಲೋಕಸಭೆ ಚುನಾವಣೆಯಲ್ಲಿ ಬಳ್ಳಾರಿಯಿಂದ ವಿನ್ ಆದ್ರು. 2018ರ ವಿಧಾನಸಭೆ ಚುನಾವಣೆಯಲ್ಲಿ ಮೊಳಕಾಲ್ಮೂರು ಮತ್ತು ಬದಾಮಿ ಕ್ಷೇತ್ರದಿಂದ ರಾಮುಲು ಸ್ಪರ್ಧಿಸಿದ್ರು. ಮೊಳಕಾಲ್ಮೂರಿನಲ್ಲಿ ವಿನ್ನಾದ ರಾಮುಲು ಬದಾಮಿಯಲ್ಲಿ ಸಿದ್ದರಾಮಯ್ಯ ವಿರುದ್ಧ ಸೋಲು ಕಂಡ್ರು. ನಂತರ 2019ರಲ್ಲಿ ಬಿಜೆಪಿ ಸರ್ಕಾರ ಬಂದಾಗ ಆರೋಗ್ಯ ಸಚಿವರಾದ್ರು. 2023ರ ವಿಧಾನಸಭೆ ಚುನಾವಣೆ, 2024ರ ಲೋಕಸಭೆ ಚುನಾವಣೆಯಲ್ಲಿ ಹೀನಾಯ ಸೋಲು ಅನುಭವಿಸಿದ್ರು. ಫುಲ್ ಸೈಡ್ಲೈನ್ ಆದ್ರು. ರಾಮುಲು ಮತ್ತು ಬಳ್ಳಾರಿ. ರೆಡ್ಡಿ ಗುಂಪಿನಲ್ಲಿ ಯಾರು ಜನರ ಜೊತೆ ಹೆಚ್ಚಾಗಿ ಬೆರೆಯುತ್ತಿರಲಿಲ್ಲ. ಆದ್ರೆ ಶ್ರೀರಾಮುಲು ಮೊದಲಿನಿಂದಲೂ ಜನರ ಜೊತೆ ಬೆರೆಯುತ್ತಾ ಬಂದಿದ್ರು. ಬಡವರ ಮನೆಗೆ ಹೋಗಿ ಅವರ ಕಷ್ಟ ಆಲಿಸಿ ಅಲ್ಲಿಗೆ ಅಧಿಕಾರಿಗಳನ್ನು ಕರೆಸಿ ಸಮಸ್ಯೆಗಳನ್ನ ಬಗೆಹರಿಸ್ತಿದ್ರು. ಸಾಮೂಹಿಕ ವಿವಾಹದ ಮೂಲಕ ಸಾವಿರಾರು ಜನರಿಗೆ ಮದುವೆ ಮಾಡಿಸಿದ್ರು. ಇದೇ ಕಾರಣದಿಂದ ಹೈದರಾಬಾದ್ ಕರ್ನಾಟಕದ ಹೆಚ್ಚು ಕಡಿಮೆ 4 ಜಿಲ್ಲೆಗಳ ರಾಜಕಾರಣದಲ್ಲಿ ಶ್ರೀರಾಮುಲು ಹಿಡಿತ ಸಾಧಿಸೋಕೆ ಶುರು ಮಾಡಿದ್ರು. ಆದ್ರೆ ರೆಡ್ಡಿ ಜೈಲಿಗೆ ಹೋದ್ಮೇಲೆ, ಅದರಲ್ಲೂ 2023ರ ವಿಧಾನಸಭೆ ಚುನಾವಣೆ, 2024ರ ಲೋಕಸಭೆ ಚುನಾವಣೆಯಲ್ಲಿ ಸೋಲು ಕಂಡ್ಮೇಲೆ ಎಲ್ಲ ಬದಲಾಗಿದೆ. ನಿಧಾನವಾಗಿ ರಾಮುಲು ಬಳ್ಳಾರಿ ಜೊತೆಗೆ ಮತ್ತೆ ಬಿಜೆಪಿಯಲ್ಲೂ ಸೈಡ್ಲೈನ್ ಆಗ್ತಿದ್ದಾರೆ. ಜೊತೆಗೆ ಜನಾರ್ದನ ರೆಡ್ಡಿ ಜೊತೆಗೂ ಸಂಬಂಧ ಹಳಸಿದ್ದು ಸಿಟ್ಟು ತಾರಕಕ್ಕೇರಿದೆ. ವೈಯಕ್ತಿಕ ಜೀವನ ಮತ್ತು ಆಸ್ತಿ. ಶ್ರೀರಾಮುಲು ಅವರು ಭಾಗ್ಯಲಕ್ಷ್ಮಿ ಅನ್ನೋರನ್ನ ಮದುವೆ ಆಗಿದ್ದಾರೆ. ದಂಪತಿಗೆ ಓರ್ವ ಮಗ ಮತ್ತು 3 ಹೆಣ್ಮಕ್ಕಳಿದ್ದಾರೆ. ಅವರಲ್ಲಿ ರಕ್ಷಿತಾ ಅನ್ನೋ ಮಗಳ ಮದುವೆ 2020ರಲ್ಲಿ ಅದ್ದೂರಿಯಾಗಿ ನಡೆದಿತ್ತು. ಉಳಿದವರು ದಕ್ಷಿತಾ, ಧನುಷ್ ಮತ್ತು ಅಂಕಿತಾ. 2024ರ ಲೋಕಸಭೆ ಚುನಾವಣೆಯಲ್ಲಿ ಶ್ರೀರಾಮುಲು ಸಲ್ಲಿಸಿದ್ದ ಅಫಿಡವಿಟ್ನಲ್ಲಿ ಆಸ್ತಿಯ ಬಗ್ಗೆ ಮಾಹಿತಿ ನೀಡಿದ್ದಾರೆ. ರಾಮುಲು ಕುಟುಂಬದ ಬಳಿ ಬರೋಬ್ಬರಿ 70 ಕೋಟಿ 86 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಇದೆ. 6 ಕೋಟಿ 97 ಲಕ್ಷ ರೂಪಾಯಿಯಷ್ಟು ಸಾಲವೂ ಇದೆ. ಡೆನ್ ನೆಟ್ವರ್ಕ್ಸ್ ವಿತರಣೆ, ವ್ಯವಸಾಯ ಮತ್ತು ರಿಯಲ್ ಎಸ್ಟೇಟ್ ಇವರ ಆದಾಯದ ಮೂಲವಾಗಿದೆ. ರಾಮುಲು ಮತ್ತು ಪತ್ನಿ ಬಳಿ ಚಿನ್ನ ಎಷ್ಟಿದೆ? ಶ್ರೀರಾಮುಲು ಬಳಿ 4 ಕೆಜಿ 257 ಕೆಜಿಯಷ್ಟು ಚಿನ್ನವಿದೆ. ಪತ್ನಿ ಭಾಗ್ಯಲಕ್ಷ್ಮಿ 2 ಕೆಜಿ 330 ಗ್ರಾಂ ತೂಕದ ಚಿನ್ನ ಹೊಂದಿದ್ದಾರೆ. ಮಕ್ಕಳ ಬಳಿಯೂ 320 ಗ್ರಾಂ ತೂಕದ ಚಿನ್ನ ಇದೆ. ಫ್ರೆಂಡ್ಸ್, ಇದು ಬಳ್ಳಾರಿಯಲ್ಲಿ ಭಾರಿ ಸದ್ದು ಮಾಡ್ತಿರೋ ಶ್ರೀರಾಮುಲು ಬೆಳೆದು ಬಂದ ಕತೆ. ರೈಲ್ವೆ ನೌಕರರೊಬ್ಬರ ಮಗ 5 ಬಾರಿ ಶಾಸಕ, 1 ಬಾರಿ ಸಂಸದ ಮತ್ತು 4 ಬಾರಿ ಸಚಿವರಾದ ಕಥೆಯನ್ನು ತಿಳಿಸಿಕೊಡುವ ಪ್ರಯತ್ನ. ಈ ಬಗ್ಗೆ ನಿಮಗೇನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.